ನನ್ನ ಪ್ರೀತಿಯ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ವೀಳ್ಯದೆಲೆ ಅಂದರೆ ಬಿಟಿಲ್ ಲೀಫ್ ಈ ಗಿಡದ ಮತ್ತು ಈ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಈ ಇದರ ಕೃಷಿಯನ್ನು ಆಧುನಿಕ ಪದ್ಧತಿಯಲ್ಲಿ ಹೇಗೆ ಬೆಳೆಸಬೇಕು, ಈ ವೀಳ್ಯದೆಲೆಯ ಪ್ರಾಮುಖ್ಯತೆ, ಬೇಕಾದಂತಹ ಗೊಬ್ಬರಗಳು, ವಾತಾವರಣ, ಭೂಗುಣ, ನೀರಿನ ಪೂರೈಕೆ, ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ವಿಷಯ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು, ಬೆಳೆಸಲು, ಬೆಂಬಲಿಸಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ವೀಳ್ಯದೆಲೆ ಬಳ್ಳಿಯು ತುಂಬಾ ಹಳೆ ಕಾಲದಿಂದಲೂ ಸಾಂಪ್ರದಾಯಿಕ ರೀತಿಯಲ್ಲಿ ನಮ್ಮಲ್ಲಿ ಬೆಳೆಸಿಕೊಂಡು ಬರಲಾಗಿದ್ದು, ಇಲ್ಲಿ ಹಲವಾರು ತಳಿಗಳು ಪ್ರಚಲಿತದಲ್ಲಿದೆ. ಅದರಲ್ಲಿ ಸ್ಥಳೀಯ ತಳಿ, ಅಂಬಾಡಿ ತಳಿ, ದಾವಣಗೆರೆ ತಳಿ, ಮೈಸೂರು ತಳಿ, ಕಳಸದೆಳೆ ತಳಿ, ಈ ಬನಾರಸ್ ತಳಿ, ಕಲ್ಕತ್ತಾ ತಳಿ ಇವು ಪ್ರಮುಖವಾಗುತ್ತದೆ. ಇದನ್ನು ಹಳೆ ಸಂಪ್ರದಾಯ ರೀತಿಯಲ್ಲಿ ಬೆಳೆಸುವುದಾದರೆ ನುಗ್ಗೆ ಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ, ಕಲ್ಲು ಕಂಬ, ಸಿಮೆಂಟ್ ಕಂಬ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಉಪಯೋಗಿಸಿಕೊಂಡು ಇದರ ಸುತ್ತಲೂ ಒಂದು 4-5 ಗಿಡಗಳನ್ನು 1 ಅಡಿ ದೂರದಲ್ಲಿ ನೆಟ್ಟು ಆಧಾರ ಗಿಡದ ಮೇಲೆ ಇರುವಂತೆ ನೋಡಿಕೊಳ್ಬೇಕಾಗ್ತದೆ. ಇದನ್ನು ಮುಖ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ತನಕ ನಾಟಿ ಮಾಡಬಹುದಾಗಿದೆ. ಗಿಡದಿಂದ ಗಿಡಕ್ಕೆ 2 ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಸಾಧಾರಣ ಒಂದು 5 ಅಡಿ ಅಂತರ ಕಾಯ್ದುಕೊಂಡ್ರೆ ಇದು ಉತ್ತಮವಾಗಿ ಬೆಳೆದುಕೊಳ್ತದೆ. ನಾಟಿ ಮಾಡಿದ 6 ತಿಂಗಳಲ್ಲಿ ಎಲೆಗಳು ಕಟಾವಿಗೆ ಬರಲು ಆರಂಭವಾಗ್ತದೆ. ಮುಖ್ಯವಾಗಿ ಇದನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗುತ್ತದೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೂಡ ಉಪಯೋಗಿಸಬಹುದಾಗಿದೆ. ಈ ಬೆಳೆಗೆ ಮುಖ್ಯವಾಗಿ ಮಿಲಿಬಗ್ ಸಮಸ್ಯೆ ತೊಂದರೆ ಕೊಡ್ತದೆ. ಅಲ್ಲದೆ ಕೊಳೆರೋಗವು ನಿರಂತರವಾಗಿ ಮಳೆ ಬರುವುದರಿಂದ ಇದು ಬರ್ತದೆ. ತುಂಬಾ ಇದು ಹೆಚ್ಚು ಮಳೆ ಬಂದ್ರೆ ಈ ಬಳ್ಳಿಯನ್ನು ಬೆಳೆಸಿಕೊಳ್ಳುವುದು ತುಂಬಾನೇ ಕಷ್ಟಕರವಾಗ್ತದೆ. ಬಳ್ಳಿಗಳು ಸಂಪೂರ್ಣವಾಗಿ ನಾಶವಾಗ್ತವೆ. ಈ ಮಿಲಿಬಗ್ ಮತ್ತೆ ಕೊಳೆ ರೋಗದ ಸಮಸ್ಯೆಗಳಿಂದ ಬಚಾವಾಗಲು ಇತ್ತೀಚೆಗೆ ದಿನಗಳಲ್ಲಿ ಆಧುನಿಕ ರೀತಿಯಲ್ಲಿ ವೈಜ್ಞಾನಿಕವಾಗಿ ಪಾಲಿಹೌಸ್ನ ಒಳಗಡೆ ಬಳ್ಳಿ ಬೆಳೆಸಿಕೊಳ್ಳಲಾಗ್ತದೆ. ಇಲ್ಲಿ ಹೆಚ್ಚುವರಿ ಮಳೆಯ ಸಮಸ್ಯೆ ಇರುವುದಿಲ್ಲ ಮತ್ತೆ ಮಿಲಿಬಗ್ ಸಮಸ್ಯೆಯು ತೀರಾ ಕಡಿಮೆ ಇರ್ತದೆ. ಅಲ್ಲದೆ ಈ ಪಾಲಿಹೌಸ್ ಒಳಗಡೆ ಹ್ಯುಮಿಡಿಟಿ ಉತ್ತಮವಾಗಿರುವುದರಿಂದ ಬಳ್ಳಿಯಲ್ಲಿ ಮಳೆಗಾಲವಾಗಲಿ, ಬೇಸಿಗೆಗಾಲವಾಗಲಿ ಅಥವಾ ಚಳಿಗಾಲವಾಗಲಿ ಸಮಾನವಾಗಿ ಚಿಗುರು ಬರುವುದರಿಂದ ಇಳುವರಿಯು ಉತ್ತಮವಾಗಿ ಬರ್ತದೆ. ಒಂದು ಲೆಕ್ಕದ ಪ್ರಕಾರ ಹಳೆ ಸಂಪ್ರದಾಯ ಪದ್ಧತಿಯಲ್ಲಿ 2 ಎಕರೆ ಭೂಮಿಯಲ್ಲಿ ಬೆಳೆಸಿ ಬರುವಂತಹ ಇಳುವರಿಯು ಸಾಧಾರಣ ಒಂದು ಅರ್ಧ ಎಕರೆ ಪ್ರದೇಶದ ಪಾಲಿಹೌಸ್ನ ಒಳಗಡೆ ಖಂಡಿತವಾಗಿಯೂ ಬರ್ತದೆ. ಮತ್ತು ಕಳೆ ನಿಯಂತ್ರಣ, ನೀರಿನ ಉಪಯೋಗ, ಕಾರ್ಮಿಕರ ಉಪಯೋಗವು ಎಲ್ಲವೂ ಕಡಿಮೆಯಾಗುತ್ತದೆ ಹಾಗೂ ಹೆಚ್ಚಿನ ಲಾಭವನ್ನು ನಾವು ಗಳಿಸಿಕೊಳ್ಬಹುದಾಗಿದೆ. ಬಳ್ಳಿಗಳ ನಡುವಿನ ಅಂತರ, ಬೆಳೆಸುವ ರೀತಿ, ಕೊಡುವಂತಹ ಗೊಬ್ಬರ ಎಲ್ಲವೂ ಸಾಂಪ್ರದಾಯಿಕ ಪದ್ಧತಿಯಂತೆ ಇರ್ತದೆ. ಇದರಿಂದ ಕೃಷಿ ಕಾರ್ಯ ತುಂಬಾನೇ ಸುಲಭವಾಗ್ತದೆ. ಆದರೆ ಪಾಲಿಹೌಸ್ ನಿರ್ಮಾಣದ ಖರ್ಚು ತುಂಬಾನೇ ದುಬಾರಿಯಾಗಿರುವುದರಿಂದ ಇದೊಂದು ಮುಖ್ಯ ಅನಾನುಕೂಲ ಆಗಿರ್ತದೆ. ಆದರೆ ಪಾಲಿಹೌಸ್ ನಿರ್ಮಾಣಕ್ಕೆ ಸರ್ಕಾರಗಳಿಂದ ಲಭಿಸುವಂತಹ ಸಬ್ಸಿಡಿಯ ಉಪಯೋಗ ಪಡೆದುಕೊಂಡಲ್ಲಿ ಈ ಪದ್ಧತಿಯು ತುಂಬಾನೇ ಯೋಗ್ಯವಾಗುತ್ತದೆ. ಇದು ವೀಳ್ಯದೆಲೆ ಬೇಸಾಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆಯೂ ಮಾಹಿತಿ ಒದಗಿಸಲು ಖಂಡಿತವಾಗಿಯೂ ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.